ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಸೋಮವಾರ ಸಂಜೆ ಹಾಗೆ ಮಂಗಳವಾರ ಬೆಳಿಗ್ಗೆ ಎರಡೂ ದಿನದ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೋಮವಾರ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನಿಲ್ಲಿ ಜೋಳ ಇತ್ತು, ಅಂದರೆ ಊರ ಕಡೆಯಲ್ಲೆಲ್ಲ ಬೆಳೀತಾರಲ್ಲ ಆ ಥರ ಜೋಳ, ಇದು ಅಮೇರಿಕನ್ ಕಾರ್ನ್ ಅಂತ ಬರುತ್ತಲ್ಲ ಆ ಥರದ್ದೆಲ್ಲ. ಹಾಗಾಗಿ ಸುಟ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಅದನ್ನು ಗ್ರಿಲ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ. ಇಲ್ಲ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಆ ಥರನೂ ತಿನ್ಬೋದು, ಇಲ್ಲ ಮೈಕ್ರೋ ಓವನಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು. ಮೈಕ್ರೋ ಓವನಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಿಸಿ ಇರುವಾಗಷ್ಟೇ ಚೆನ್ನಾಗಿರುತ್ತೆ, ಅದು ತಣ್ಣಗಾದ್ಮೇಲೆ ಒಂಥರ ರಬ್ಬರ್ ಥರ ಅಂತ ಅನಿಸುತ್ತೆ. ಹಾಗಾಗಿ ಸುಟ್ಕೊಂಡೇ ತಿನ್ನೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸಿಗೆ ಜೋಳನ ಸುಟ್ಕೊಳ್ತಾ ಇದ್ದೆ. ಇದನ್ನು ಸುಟ್ಕೊಂಡು ಮೇಲೆ ಉಪ್ಪು ಖಾರ ಎರಡನ್ನೂ ಸವರ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲ ಕುಕ್ಕರಲ್ಲಾದರೂ ಕೂಗಿಸ್ಕೋಬೋದು, ಇಲ್ಲ ಸ್ಟೀಮ್ ಕುಕ್ ಥರ ಮಾಡ್ಕೊಂಡಾದ್ರೂ ತಿನ್ಬೋದು. ಆ ಥರ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲೇ ಅಂದರೆ ಒಂದು 4-5 ತೊಗೊಂಬಂದಿದ್ರು, ಹಾಗಾಗಿ ಒಂದಿನ ಅದನ್ನು ಬಾಯ್ಲ್ ಮಾಡ್ಕೊಂಡು ತಿಂದಿದ್ದು, ಇನ್ನೊಂದು ದಿನ ಈ ಥರ ಸುಟ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಿದ್ದು. ಈ ಥರ ಎಲ್ಲ ಸುಡುವಾಗ ಊರ ಕಡೆ ಎಲ್ಲ ನಾವು ಹೊರಗಡೆ ಬೆಂಕಿ ಹಚ್ಚಿ ಈಗೆಲ್ಲ ಫೈರ್ ಕ್ಯಾಂಪ್ ಅಂತಾರಲ್ಲ ಆ ಥರ ಎಲ್ಲ ಮಾಡುವಾಗ ಸುಟ್ಕೊಂಡು ತಿಂತಿದ್ವಿ, ಅದೆಲ್ಲ ನೆನಪಾಗುತ್ತೆ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನು ಜೋಳನ ಸುಟ್ಕೊಂಡೆ. ನನ್ನ ಮಗ ಕೊರಿಯನ್ ನೂಡಲ್ಸ್ನ ತೊಗೊಂಬಂದಿದ್ದ ಅವನಿಗೆ ಅಂತ ಹೇಳಿ, ಅದನ್ನು ನಾವು ಮೊನ್ನೆ ಡಿ-ಮಾರ್ಟಿಗೆ ಹೋದಾಗ ತುಂಬ ಹಠ ಮಾಡಿ ತೊಗೊಬಂದಿದ್ದ. ಇದನ್ನು ನಾನೇ ಮಾಡ್ಕೊಳ್ತೀನಿ, ನಿನಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಅವನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾನೆ ಕೊರಿಯನ್ ನೂಡಲ್ಸ್ನ. ನೋಡ್ತಿರ್ಬೋದು, ಅವನು ಮತ್ತು ಅವನ ಫ್ರೆಂಡ್ ಬೇರೆ ಬಂದಿದ್ದಾನೆ, ಇಬ್ಬರು ಸೇರಿ ನೂಡಲ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಗಲೀಜು ಮಾಡಬಾರ್ದು ಅಂತ ಹೇಳಿದ್ದೆ, ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಾಂದರೆ ಕೆಲವೊಂದು ಸಲ ಸ್ಟವ್ ಹತ್ರ ಎಲ್ಲ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಾನೆ. ಹಾಗಾಗಿ ನೀಟಾಗಿ ಮಾಡ್ಕೋಬೇಕು, ಚೆಲ್ಲಬಾರ್ದು ಅಂತ ಅಂದಿದ್ದಕ್ಕೆ ಮಾಡ್ತಿದ್ದಾನೆ. ಮನೆಯಲ್ಲಿ ಎಷ್ಟೇ ನಾವು ಹೆಲ್ದಿ ಫುಡ್ನ ಕೊಟ್ಟರು ಇವಾಗಿನ ಮಕ್ಕಳಿಗೆ ಪಿಜ್ಜಾ, ಬರ್ಗರು, ನೂಡಲ್ಸು ಇದ್ರ ಮೇಲೇ ತುಂಬ ವ್ಯಾಮೋಹ. ಅದು ನೂಡಲ್ಸ್ ಇದೆಯಲ್ಲ ಅದರೊಳಗಡೆ 2 ಪ್ಯಾಕೆಟ್ಗಳನ್ನ ಕೊಟ್ಟಿದ್ದರು. ಒಂದು ಬಂದು ವೆಜಿಟೇಬಲ್ಸ್ ಇತ್ತು ಅದರಲ್ಲಿ, ಮತ್ತೊಂದು ಅದ್ರದ್ದು ಮಸಾಲೆ ಪೌಡ್ರ್ ಇತ್ತು. ನನಗೆ ಅಂತ ಅಂದ್ಬಿಟ್ಟು ಟೀನ ಮಾಡ್ಕೊಳ್ಳೋಣ ಜೋಳದ ಜೊತೆಗೆ ಅಂತ ಅಂದ್ಬಿಟ್ಟು ಟೀನೂ ಕೂಡ ಮಾಡ್ಕೊಳ್ತಾ ಇದ್ದೆ. ಅವನು ನೂಡಲ್ಸ್ ಮಾಡ್ಕೊಳ್ತಿದ್ದ, ನಾನು ಟೀನ ಮಾಡ್ಕೊಳ್ತಾ ಇದ್ದೆ. ಅದು ನೂಡಲ್ಸ್ ನನಗೇನು ಅಂಥ ಏನು ಇಷ್ಟ ಆಗಲಿಲ್ಲ. ನನ್ನ ಮಗ ತುಂಬ ಚೆನ್ನಾಗಿತ್ತು ಅಂದ. ತುಂಬ ಖಾರ, ತುಂಬ ಸಿಹಿ, ಖಾರ, ಹುಳಿ ಎಲ್ಲವೂ ಹೆಚ್ಚಾಗಿಯೇ ಇತ್ತು. ಯಾವುದೂ ಅಂದರೆ ಬ್ಯಾಲೆನ್ಸ್ ಆಗಿರಲಿಲ್ಲ. ನೋಡ್ತಿದ್ದೀರಲ್ವ, ಅದು ಒಂದು ಪ್ಯಾಕೆಟಲ್ಲಿ ತರಕಾರಿಗಳಿದ್ವು, ಇನ್ನೊಂದರಲ್ಲಿ ಮಸಾಲೆ ಪೌಡ್ರ್ ಇತ್ತು. ತರಕಾರಿ ಇದ್ದಿದ್ದರಿಂದ ನನ್ನ ಮಗ, ಅಮ್ಮ ನೋಡು ಎಷ್ಟು ಹೆಲ್ದಿ ತರಕಾರಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾವುದೋ ಒಣಗೋಗಿರೋದು ಒಂದು 2 ಪೀಸ್ ತರಕಾರಿಗಳನ್ನ ಹಾಕಿದ್ದಾರೆ. ಅದಕ್ಕೆ ಅವನು ನೋಡಿದವ್ರು ಎಷ್ಟು ಹೆಲ್ದಿ ಫುಡ್ ಕೊಟ್ಟಿದ್ದಾರೆ ನಮಗೆ ಅನ್ನೋ ಥರ ಹೇಳ್ತಾ ಇದ್ದ. ನೋಡ್ತಿದ್ರಲ್ಲ, ಫುಲ್ ಕಲ್ಲರೇ ಚೇಂಜ್ ಆಗೋಯಿತು, ಫುಲ್ ಒಂಥರ ಬ್ಲ್ಯಾಕ್ ಥರ ಆಗೋಗಿದೆ, ನೋಡ್ಬೋದು ನೀವು. ರುಚಿನೂ ಏನು ಅಂಥ ಚೆನ್ನಾಗಿ ಅನ್ನಿಸ್ಲಿಲ್ಲ. ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡಿದೆ, ಬಟ್ ಚೆನ್ನಾಗಿ ಅನ್ನಿಸ್ಲಿಲ್ಲ. ಅವನಿಗೇನೋ ತುಂಬಾ ಇಷ್ಟ ಆಯ್ತಂತೆ, ಹಾಗಾಗಿ ಮಾಡ್ಕೊಳ್ತಾ ಇದ್ದಾನೆ. ನೋಡ್ತಿದ್ದೀರಲ್ಲ ಕಲ್ಲರ್ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ಇದಾಗಿದೆ, ಇದನ್ನು ಅವನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ ಅವನೇ. ನನಗೆ ಟೀನೂ ಕೂಡ ರೆಡಿಯಾಗಿತ್ತು. ಟೀನೂ ಕೂಡ ನಾನು ಫಿಲ್ಟ್ರ್ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸಿಗೆ ಜೋಳ ಹಾಗೆಯೇ ಟೀ ರೆಡಿ ಆಯಿತು. ನೋಡ್ತಿದ್ದೀರಲ್ಲ, ಜೋಳಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆಯೇ ಉಪ್ಪನ್ನು ಸವರ್ಕೊಂಡಿದ್ದೀನಿ. ರುಚಿ ತುಂಬಾ ಚೆನ್ನಾಗಿತ್ತು. ಟೀ ಜೊತೆಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಇನ್ನು ಬೆಳಗ್ಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ರಾಗಿ ದೋಸೆ ಮಾಡ್ಕೊಳ್ಳೋಣ, ರಾಗಿ ಹಾಗೆ ಹೆಸರು ಕಾಳು ಎರಡನ್ನೂ ನೆನೆಸ್ಬಿಟ್ಟು ದಿಢೀರಾಗಿ ಮಾಡ್ತಕ್ಕಂಥ ದೋಸೆ ತುಂಬಾ ಚೆನ್ನಾಗಿರುತ್ತೆ ದೋಸೆ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಒಂದು ಹೈ ಪ್ರೋಟೀನ್ ಹಾಗೆ ಕ್ಯಾಲ್ಶಿಯಂ ಎಲ್ಲವೂ ಇರ್ತಕ್ಕಂಥ ಒಂದು ದೋಸೆ ಅಂತಲೇ ಹೇಳ್ಬೋದು ಇದು. ನಾನು ಈಗ ತೋರಿಸಿದ್ನಲ್ಲ ಆ ಲೋಟದಲ್ಲಿ 1 ಲೋಟ ರಾಗಿನ ಹಾಕಿದ್ದೀನಿ. ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ಹೆಸರು ಕಾಳನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನು ದೋಸೆ ಕೀಳೋದಾಗಲಿ ಆ ಥರ ಎಲ್ಲ ಏನಾಗಲ್ಲ, ಚೆನ್ನಾಗೇ ಬರುತ್ತೆ. ನಾನು ಅದರಲ್ಲಿ ಅರ್ಧ ಲೋಟ ಹೆಸರು ಕಾಳನ್ನೂ ಕೂಡ ಹಾಕ್ಕೊಂಡು ನೋಡಿ, ಮೊದಲೇ ರಾಗಿನ ಒಂದು 2-3 ಬಾರಿ ತೊಳೆದಿಟ್ಕೊಂಡಿದ್ದೆ. ತುಂಬ ಗಲೀಜಿರುತ್ತೆ ರಾಗಿನಲ್ಲಿ, ಹಾಗಾಗಿ ಒಂದು 2 ಸಲ ತೊಳೆದಿಟ್ಕೊಂಡು ಅದಾದಮೇಲೆ ಹೆಸರು ಕಾಳನ್ನೂ ಕೂಡ ಹಾಕಿ ಮತ್ತೊಂದು ಬಾರಿ ತೊಳೆದು ನೀರನ್ನ ಹಾಕಿ ನೆನೆಲಿಕ್ಕಿಟ್ಟಿದ್ದೀನಿ. ನೀವು ರಾತ್ರಿ ಮಾಡೋದಾದರೆ ಮಧ್ಯಾಹ್ನ ನೆನೆಸ್ಕೊಂಡ್ರು ಸಾಕಾಗುತ್ತೆ, ಒಂದು 4 ಅವರ್ಸ್ ಗ್ಯಾಪ್. ಆದರೆ ನಾನಿಲ್ಲಿ ಬೆಳಿಗ್ಗೆ ಮಾಡೋದಕ್ಕೆ ಬೆಳಿಗ್ಗೆ ಎದ್ದು ನೆನೆಸ್ಲಿಕ್ಕೆ ಮರೆತು ಬಿಡ್ತೀನೇನೋ ಅನ್ನೋ ಥರ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ನೋಡ್ತಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ. ಇದು ಬೆಳಿಗ್ಗೆ ನಾನು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇರ್ತದ್ದು. ಹೆಸರು ಕಾಳು ಚೆನ್ನಾಗಿ ನೆಂದಿದೆ, ರಾಗಿನೂ ಕೂಡ ನೆಂದಿದೆ.
ಇದಕ್ಕೆ ಉದ್ದಿನಬೇಳೆ ಅವಲಕ್ಕಿ ಏನೂ ಬೇಡ, ಹಾಗೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಅದು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಶುಂಠಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಾನು ಮತ್ತೊಂದು ಬಾರಿನೂ ಕೂಡ ಉಳಿದಿದ್ದ ರಾಗಿ ಹಾಗೆಯೇ ಹೆಸರು ಕಾಳು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಅನ್ಕೋಬೋದು ಏನೂ ಹಾಕಿಲ್ಲ, ಅದು ದೋಸೆ ತವಕ್ಕೆ ಕಚ್ಕೊಳ್ಳುತ್ತೇನೋ ಅನ್ನೋ ಥರ. ಏನೂ ಆಗೋಲ್ಲ. ನಾನು ಕಬ್ಬಿಣದ ಕಾವಲಿಲೆ ಹಾಕಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೋಡಾ ಏನನ್ನು ಕೂಡ ಏನೂ ಆಗ್ಬೋದು, ಸೋಡಾ ಯಾವುದನ್ನು ಉಪಯೋಗಿಸ್ತಿಲ್ಲ. ನೋಡಿ, ಕಬ್ಬಿಣದ ಕಾವಲಿಲಿ ಸ್ವಲ್ಪ ಎಣ್ಣೆನ ತಳಕ್ಕೆ ಸವರ್ಬಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಶುಗರ್ ಪೇಷಂಟಿಗೆ, ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ದಿಢೀರಾಗಿ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ. ನೀವು ಬೇಕಂದರೆ ಇದ್ರ ಮೇಲ್ಗಡೆ ಈರುಳ್ಳಿ, ಕ್ಯಾರೆಟು ಇದನ್ನೆಲ್ಲ ಹಾಕ್ಕೊಳ್ಬೋದು. ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಚಟ್ನಿ ಜೊತೆನಾದರೂ ತಿನ್ಬೋದು, ಅಥವಾ ಮೊಸರು ಜೊತೆ ಡಿಪ್ ಮಾಡ್ಕೊಂಡು ಕೂಡ ತಿನ್ಬೋದು. ಏಕೆಂದರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ. ನೋಡಿ ಎಷ್ಟು ನೀಟಾಗಿ ಬಂತದು. ಸ್ವಲ್ಪನೂ ಕೂಡ ಕಚ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿ ಬಂತು. ನೋಡ್ತಿರ್ಬೋದು ನೀವು. ಅದು ಹೆಸರು ಬೇಳೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದಿದೆ ಅನ್ನೋದು ಬಿಟ್ಟರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮತ್ತೊಂದು ದೋಸೆನೂ ಕೂಡ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ತುಂಬಾ ನೀಟಾಗಿ ಬರುತ್ತೆ. ನಾನ್ ಸ್ಟಿಕ್ ಪ್ಯಾನಲ್ಲೂ ಬರುತ್ತೆ, ಹಾಗೆ ಕಬ್ಬಿಣದ ತವದಲ್ಲೂ ಕೂಡ ತುಂಬ ನೀಟಾಗಿ ಬರುತ್ತೆ. ನೀವು ಇದಕ್ಕೆ ಮೊಸರು ಜೊತೆಲಾದರೂ ತಿನ್ಬೋದು, ಚಟ್ನಿ ಪುಡಿ ಅಥವಾ ಇದ್ರ ಮೇಲೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ನಾನಿಲ್ಲಿ ಚಟ್ನಿ ಹಾಗೆ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು. ಇದು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವ ಟೈಮಿಗೆ ಬೇಕಾದರೂ ನೀವು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಾದ್ಮೇಲೆ ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. ಹೊರಗಡೆ ಇಟ್ಟರೆ ಹಿಟ್ಟು ಹುಳಿ ಬರುತ್ತೆ. ನೋಡ್ತಿರ್ಬೋದು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಒಂದು ಸ್ಯಾರಿ ಕುಚ್ಚಿತ್ತು, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಿದ್ದೆ. ನೆನ್ನೆ ಹಾಕಿದ್ದೆ, ಇನ್ನೊಂದು ಕಾಲು ಭಾಗದಷ್ಟು ಉಳಿದಿತ್ತು. ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆಲ್ಮೋಸ್ಟ್ ಇನ್ನು ಮಧ್ಯಾಹ್ನ ಲಂಚ್ನ ರೆಡಿ ಮಾಡೋವರೆಗೂ ಆ ಸ್ಯಾರಿ ಕೆಲಸ ಏನಿರುತ್ತೆ ಅದನ್ನು ರೆಡಿ ಮಾಡ್ಕೊಳ್ತೀನಿ ಯಾವಾಗ್ಲೂ. ನೋಡ್ತಿರ್ಬೋದು ಇದೆಲ್ಲ ಒಂದೇ ಕಸ್ಟಮರ್ ಸ್ಯಾರಿಗಳು. ಒಂದು 6 ಸ್ಯಾರಿಗಳನ್ನ ಕೊಟ್ಟಿದ್ದರು. ಇದು 3 ಸ್ಯಾರಿಗೆ ಬಂದು ಕಾಟನ್ ಸ್ಯಾರಿಗೆ ಫಾಲು ಜಿಗ್ಜಾಗ್ ಮಾತ್ರ ಹೇಳಿದರು. ಇನ್ನು ಉಳಿದಿದ್ದು 3-4 ಸ್ಯಾರಿಗೆಲ್ಲ ಕುಚ್ಚನ್ನು ಕೂಡ ಹೇಳಿದರು. ಇದು 3 ಕಾಟನ್ ಸ್ಯಾರಿ ಆಗಿದ್ದರಿಂದ ಕುಚ್ಚು ಬೇಡ ಅಂತ ಹೇಳಿದರು. ಇದೆಲ್ಲ ಸಿಲ್ಕ್ ಸ್ಯಾರಿಗಳು, ಮೈಸೂರು ಸಿಲ್ಕ್ ಸ್ಯಾರಿ ಹಾಗೆ ನಾರ್ಮಲ್ ಸಿಲ್ಕ್ ಸ್ಯಾರಿಗಳಾಗಿರೋದ್ರಿಂದ ಕುಚ್ಚನ್ನು ಕೂಡ ಹೇಳಿದರು. ಜಿಗ್ಜಾಗು, ಫಾಲು, ಕುಚ್ಚು 3 ನೋಡ್ತಿರ್ಬೋದು. ಪಲ್ಲು ಯಾವ ಕಲರ್ ಇದೆ ಅದೇ ಕಲರಲ್ಲಿ ಬೇಬಿ ಕುಚ್ಚನ್ನ ಹಾಕ್ಲಿಕ್ಕೆ ಹೇಳಿದರು ನನಗೆ. ಇದು ಬಂದು ಬ್ಲೌಸು ಕಾಂಟ್ರಾಸ್ಟಲ್ಲಿ ಬರುತ್ತೆ, ಹಾಗಾಗಿ ಸ್ಯಾರಿ ಫುಲ್ಲು ಲೈಟ್ ಪಿಂಕಲ್ಲಿ ಬರುತ್ತೆ. ಬ್ಲೌಸ್ ಬಂದು ಅವರು ಕಾಂಟ್ರಾಸ್ಟ್ ಹೊಲಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಯೆಲ್ಲೋ ಕಲರಲ್ಲಿ ಹೇಳಿದ್ರು. ಬಾರ್ಡ್ರು ಯೆಲ್ಲೋ ಕಲರ್ ಬಂದಿದೆ, ಹಾಗಾಗಿ ಇದು ಬ್ಲೌಸ್ ಪೀಸ್ ರನ್ನಿಂಗಲ್ಲಿ ಬಂದಿದೆ. ಬಟ್ ಅವರು ಬ್ಲೌಸ್ ಪೀಸ್ ಬೇಡ, ಪಿಂಕ್ ಕಲರೇ ಇದೆ. ಸ್ಲೀವ್ಸಿಗೆ ಮಾತ್ರ ಸ್ವಲ್ಪ ಯೆಲ್ಲೋ ಶೇಡಲ್ಲಿ ಕೊಟ್ಟಿದ್ರು, ಹಾಗಾಗಿ ಅದು ಬೇಡ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಅವರು ಹಾಗೆ ಬಿಡಿಸಿ ಕುಚ್ಚನ್ನು ಹಾಕಿಸ್ಕೊಂಡಿದ್ದಾರೆ. ನೋಡ್ತಿರ್ಬೋದು ನೀವು. ಇದಂತೂ ಅಂದರೆ ಆಪೋಸಿಟ್ ಕಲರ್ ಕಾಂಬಿನೇಷನ್ ಇದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು ಕುಚ್ಚನ್ನು. ಸ್ಯಾರಿ ಪಿಂಕು ಆಪೋಸಿಟು ಯೆಲ್ಲೋ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಬ್ಲೂ ಕಲರು ನೋಡ್ತಿದ್ದೀರಲ್ಲ, ಇದು ಮೈಸೂರು ಸಿಲ್ಕ್ ಸ್ಯಾರಿ. ಪಲ್ಲು ಕಲ್ಲರೇ, ಅವರು ಸಾಮಾನ್ಯ ಪಲ್ಲು ಯಾವ ಕಲರ್ ಇರುತ್ತೆ ಅದೇ ಕಲರಲ್ಲಿ ಎಷ್ಟು ಸ್ಯಾರಿ ಕೊಟ್ಟರು ಅದಷ್ಟನ್ನು ಹಾಗೆ ಮಾಡಿಸ್ಕೊಳ್ತಾರೆ ಯಾವಾಗ್ಲೂ. ಲುಕ್ ವೈಸು ತುಂಬ ಚೆನ್ನಾಗಿ ಬರುತ್ತೆ. ಈ ಫಸ್ಟ್ ಸ್ಯಾರಿ ಬಂದು ನಾನು ಮೊನ್ನೆ ವೀಡಿಯೋದಲ್ಲೇ ತೋರಿಸಿದ್ದೆ, ಮೊನ್ನೆನೇ ಮಾಡಾಗಿತ್ತು ಕುಚ್ಚನ್ನು, ಹಾಗಾಗಿ ಇನ್ನು ಉಳಿದಿದ್ದು 3 ಸ್ಯಾರಿನ ಇವಾಗ ಮಾಡಿ ಮುಗಿಸಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೇನೆ. ಇದಿಷ್ಟು ಒಂದೇ ಕಸ್ಟಮರ್ದು ಸ್ಯಾರೀಸು. ಒಟ್ಟು 7 ಸೀರೆ ಕೊಟ್ಟಿದ್ರು. 3 ಜಿಗ್ಜಾಗು ಫಾಲು, ಇದು ಕೂಡ ಜಿಗ್ಜಾಗು ಫಾಲು ಕುಚ್ಚು. ಒಟ್ಟು 7 ಸ್ಯಾರಿ ಇತ್ತು, ಎಲ್ಲವೂ ಮುಗ್ದಿತ್ತು, ಹಾಗಾಗಿ ಅದನ್ನು ಕೂಡ ವಿಡಿಯೋನ ತೋರಿಸಿದ್ದೀನಿ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.